ರಾಹುಲ್ ಗಾಂಧಿ ಅವರನ್ನು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಭೇಟಿ ಮಾಡಿ ಬಂದಿದ್ದಾರೆ. ಇಷ್ಟು ದಿನಗಳ ಕಾಲ ರಾಹುಲ್ ಗಾಂಧಿ ಭೇಟಿ ಕಾಂಗ್ರೆಸ್ ನಾಯಕ ಡಿ ಕೆ ಶಿವಕುಮಾರ್ ಅವರಿಗೆ, ಅರ್ಥಾತ್ ಕರ್ನಾಟಕದ DCMಗೆ ಅವರ ಹೈಕಮಾಂಡ್ ನಾಯಕರನ್ನೇ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಸುಮಾರು ತಿಂಗಳುಗಳಿಂದ ಇದು ಪೋಸ್ಟ್ಪೋನ್ ಆಗ್ತಾನೆ ಬರ್ತಾ ಇತ್ತು. ಡಿಸೆಂಬರಲ್ಲಿ ಕ್ರಾಂತಿ ಆಗಿಬಿಡುತ್ತೆ, ನವಂಬರಲ್ಲಿ ಆಗಿಬಿಡುತ್ತೆ, ಸಂಕ್ರಾಂತಿಲಿ ಒಂದು ಕ್ರಾಂತಿ ನಡೆದು ಬಿಡುತ್ತೆ, ಇದೆಲ್ಲ ಕಥೆಗಳು ಕೇಳ್ತಾನೆ ಬಂದ್ವು. ಇವತ್ತೇನಾಗ್ಬಿಟ್ಟು ಸ್ವಲ್ಪ ಚೇಂಜ್ ಆಯ್ತು. ಇವತ್ತು ಈಗಲೂ ಸಿಗಲ್ಲ. ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಬ್ಯುಸಿ. ರಾಹುಲ್ ಗಾಂಧಿಯನ್ನು ಪಾರ್ಲಿಮೆಂಟಿಂದನೇ ಆಚೆ ಹಾಕಿಬಿಡಿ, ಸದಸ್ಯತ್ವದಿಂದನೇ ಅನರ್ಹ ಮಾಡಿಬಿಡಿ ಅಂತ BJP ಅವರು ಒಂದಷ್ಟು ಜನ ಅದಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಈ ಕಡೆ ಸ್ಪೀಕರ್ ಅವ್ರನ್ನೇ ಪದಚ್ಯುತಗೊಳಿಸ್ಬಿಡಿ, ಸ್ಪೀಕರೇ ಸರಿ ಇಲ್ಲ ಅಂತ ರಾಹುಲ್ ಗಾಂಧಿ ಆದಿಯಾಗಿ ಅನೇಕರು ಅವಿಶ್ವಾಸ ಗೊತ್ತುವಳಿ ಮಂಡಿಸಿದ್ದಾರೆ. ಆಲ್ಮೋಸ್ಟ್ 119 ಜನ MP ಗಳು. ಈ ಜಟಾಪಟಿಯಲ್ಲಿ ಇರಬೇಕಾದ್ರೆ ರಾಹುಲ್ ಸಿಗ್ತಾರೋ ಸಿಗಲ್ವೋ ಅಂತ ಒಂದು ಪ್ರಶ್ನೆ ಇತ್ತು. ಅಸ್ಸಾಂ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರಾಗಿದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವರು, ಈ ಮಧ್ಯದಲ್ಲಿ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಸಿಕ್ಕಿಬಿಟ್ಟಿದೆ. ಒಬ್ಬರಲ್ಲ ಅಂತ ಇಬ್ಬರು ಸಹೋದರರು ಕೂಡ ಹೋಗಿ ರಾಹುಲ್ ಗಾಂಧಿನ ಭೇಟಿ ಮಾಡಿಬಿಟ್ಟಿದ್ದಾರೆ. ಇದಾದ ಮೇಲೆ ಈ ಭೇಟಿ ಮಾಡಿರುವುದು ಏನಾದರೂ ಪಾಸಿಟಿವ್ ಡಿ ಕೆ ಶಿವಕುಮಾರ್ ಅವ್ರಿಗೆ, ಅಥವಾ ಇಲ್ಲ ಸಿದ್ದರಾಮಯ್ಯನವರೇ ಮುಂದಿನ ಉಳಿದ ಅವಧಿಗೆ CM ಆಗಿರ್ತಾರೆ ಅಂತನಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿನೇಶ್ ಶೇರೋಹಳ್ಳಿ ಇದ್ದಾರೆ, ಡಾಕ್ಟರ್ ದಿನೇಶ್ ಶೇರೋಹಳ್ಳಿ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದಿನೇಶ್ ಅವರೇ ನಮ್ಮ ಡಿಬೇಟ್ಗೆ. ಯದುಕುಮಾರ್ ಇದ್ದಾರೆ, BJP ವಕ್ತಾರರು. ಸ್ವಾಗತ ಯದುಕುಮಾರ್ ಅವರೇ. ಸಂಗಮೇಶ್ ಮೆಣಸಿನಕಾಯಿ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಸಂಗಮೇಶ್ ಅವರೇ ಈ ಒಂದು ಡಿಬೇಟ್ಗೆ. ಫೈನ್. ನನ್ನ ಮೊದಲಿಗೆ ದಿನೇಶ್ ಅವ್ರು ಕೇಳಿಬಿಟ್ಟು, ದಿನೇಶ್ ಅವರೇ, ಈಗ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ ಮಾತ್ರಕ್ಕೆ ಕರ್ನಾಟಕದ ರಾಜಕಾರಣ ಏನೋ ದೊಡ್ಡ ತಿರುವನ್ನು ಪಡ್ಕೊಳ್ಳುತ್ತೆ ಅಂತ ನಾವೆಲ್ಲರೂ ಭಾವಿಸಬೇಕಾಗಿದೆ. ಈ ಒಂದು ವಿಚಾರದಲ್ಲಿ ಅವ್ರದ್ದು ಮುಖ್ಯಮಂತ್ರಿ ಪವರ್ ಶೇರಿಂಗು 50-50 ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಡಿ ಕೆ ಶಿವಕುಮಾರ್ ಪ್ರತಿಪಾದನೆ ಏನಂದರೆ ಅವರ ಪ್ರೆಸಿಡೆಂಟ್ಶಿಪ್ಪಲ್ಲಿ ಅಧಿಕಾರಕ್ಕೆ ಬಂದಿದ್ದು ನನಗೆ CM ಸ್ಥಾನ ಕೊಡಬೇಕು ಅನ್ನೋದು ಅವ್ರ ಇದಿತ್ತು. ಏನು ಶಾಸಕರ ಬೆಂಬಲ ಅಥವಾ ಇನ್ನೊಂದೇನೋ ಇದರಿಂದ ಸಿದ್ದರಾಮಯ್ಯನವರ ಅಹಿಂದ ಅವರು ಏನೋ ಒಂದು 2 ವರ್ಷ ಪ್ಲಸ್ 3 ವರ್ಷ ಅಂತ ಏನೋ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಅಂತ ಕೇಳ್ಪಟ್ಟಿದ್ದೀವಿ. ಬಟ್ ಇವಾಗ ಏನಾಗ್ತಾ ಇದೆ ಅಂದ್ರೆ ಸಿದ್ದರಾಮಯ್ಯನವರು ಅಧಿಕಾರ 2.5 ಅಂತ ಇದ್ರೆ ನೀವಂಗೆ ಅರ್ಧ 6 ತಿಂಗಳು ಇದಕ್ಕೆ ಜಾಸ್ತಿ ಹಾಕೊಂಡ್ಬಿಟ್ಟಿದ್ರಲ್ಲ ಇಲ್ಲಿ ಅಗ್ರಿಮೆಂಟ್ ಅಲ್ಲಿ ಅಲ್ಲ 2+3 ಅಥವಾ 2.5 ಏನೋ ಗೊತ್ತಿಲ್ಲ. ಬಟ್ ಇವತ್ತಿನ ಪರಿಸ್ಥಿತಿ ಏನಾಗ್ತಾ ಇದೆ ಅಂದ್ರೆ ಸಿದ್ದರಾಮಯ್ಯನವರು ಯಾವತ್ತೂ ಅಧಿಕಾರ ಬಿಟ್ಕೊಟ್ಟು ಮನುಷ್ಯ ಅಲ್ಲ. ಅವ್ರು ಅಧಿಕಾರ ಬಿಟ್ಕೊಟ್ರೆ ಇನ್ನೊಬ್ರು ಅಧಿಕಾರಕ್ಕೆ ಕೂರ್ಸೋದು ಅವ್ರ ಜಾಯಮಾನದಲ್ಲಿ ಬಂದಿಲ್ಲ. ಯಾಕಂದ್ರೆ ಕೂರ್ಸಿದ್ರು ಅವ್ರನ್ನ ಆಳ್ಸೋದಕ್ಕೂ ಬಿಡಲ್ಲ. ಈ ಹಿಂದೆ CM ಆಗಿರೋದೇ ಒಂದ್ಸಲ, ಕುಮಾರಸ್ವಾಮಿ ಅವ್ರಿಗೆ ಆಯ್ತಲ್ಲ ಸರ್. ಈಗ ಕುಮಾರಸ್ವಾಮಿ ಅವರು ಏನು ಇವ್ರ ಜೊತೆನೆ ಟೈಅಪ್ ಆದ್ರು. ಕುಮಾರಸ್ವಾಮಿ ಅವರು ಎಷ್ಟು ದಿವಸ ಇದ್ರು CM ಆಗಿ? ಕೇವಲ 1 ವರ್ಷ ಇದ್ರು ಅಷ್ಟೇ. 1 ವರ್ಷಕ್ಕೆ ಇಳಿಸ್ಬಿಟ್ರು. ಇವ್ರ ಕಡೆ ಅವ್ರನ್ನ ಒಂದು 20 ಜನನ ಕಳಿಸಿದ್ರು ಬಾಂಬೆಗೆ. ಇವತ್ತು ನೋಡಿ ಅದಕ್ಕೆ ಸ್ಯಾಂಪಲ್ ತರ ಇವತ್ತೇನು ಯತೀಂದ್ರ ಸಿದ್ದರಾಮಯ್ಯನವ್ರ ಕೈಲಿ ಒಂದು ಡೈಲಾಗ್ ಹೇಳಿಸ್ತಾರೆ. ಅವ್ರ ಮಗ ಅವ್ರ ಮಾತು ಕೇಳಲ್ವಾ? ಅಷ್ಟು ಇನ್ನೇ ಸರ್ ಅವ್ರ ಕಂಟ್ರೋಲ್ ಇಲ್ವಾ? ನಾನು ಹೇಳೋದು ಅವರು ಓಪನ್ ಆಗಿ ಬಂದು ಹೇಳ್ತಾರೆ, ಇಲ್ಲ 5 ವರ್ಷನೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರು ಅವ್ರ ಕಡೆ ಅವರು ಒಂದು 25 ಜನಕ್ಕೆ ಟೂರು ಪ್ರವಾಸ ಅಂತ ಫಿಕ್ಸ್ ಮಾಡ್ತಾರೆ. ಇದೆಲ್ಲ ಏನಂದ್ರೆ ಸಿದ್ದರಾಮಯ್ಯನವರ ಏನೋ ಟ್ಯಾಕ್ಟಿಕ್ಸ್. ಏನಂದ್ರೆ ಹೈಕಮಾಂಡ್ಗೆ ಒಂದು ಸಂದೇಶ ರವಾನೆ ಮಾಡಿದ್ದಾರೆ, ನೀವೇನಾದ್ರು ನಮ್ಮನ್ನು ಇಳಿಸಕ್ ಹೋದ್ರೆ ನಾವು ಓಡಿಸ್ತೀವಿ. ಈ ವಿಚಾರಕ್ಕೆ ಬೆಂಗಳೂರು ಟು ಡೆಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿರೋದು ಸಿದ್ದರಾಮಯ್ಯನವರು ಜಾಸ್ತಿ ಬುಕ್ ಮಾಡಿದಾರ, ಡಿ ಕೆ ಶಿವಕುಮಾರ್ ಜಾಸ್ತಿ ಬುಕ್ ಮಾಡಿದಾರೆ ಟಿಕೆಟ್? ಈ ವಿಚಾರ ಮಾತ್ರ ಹೇಳ್ತಾ ಇರೋದು ನಾನು. ಪ್ರಧಾನಿ ಭೇಟಿ, ರಕ್ಷಣಾ ಸಚಿವರ ಭೇಟಿ ಅದು ನಾನು ಮಾತಾಡ್ತಿಲ್ಲ ಇಲ್ಲಿ. ಈ ವಿಚಾರಕ್ಕೆ ಅಲ್ಲ, ಯಾರ ಹೆಸರಲ್ಲಿ ಏರ್ಪೋರ್ಟ್ ಟಿಕೆಟ್ ಜಾಸ್ತಿ ಬುಕ್ ಆಗಿಲ್ಲ. ಈಗ ಟಿಕೆಟ್ ಜಾಸ್ತಿ ಬುಕ್ ಮಾಡಿರೋರು ನಮ್ಮ ಡಿ ಕೆ ಶಿವಕುಮಾರ್ ಅವರೇ. ಯಾಕಂದ್ರೆ ಅಧಿಕಾರ ಸಿದ್ದರಾಮಯ್ಯ ಆರಾಮಾಗಿದ್ದಾರೆ. ಅಧಿಕಾರದಲ್ಲಿ ಇರೋರ್ಗೆ ಆ ನೆಸೆಸಿಟಿ ಬರಲ್ಲ. ಅವ್ರು ಇಲ್ಲಿಂದ ಬೇಕಾದ್ರೆ ಆಟ ಆಡಿಸ್ತಾರೆ. ಅಧಿಕಾರ ಉಳಿಸ್ಕೊಳ್ಳೋದು ಕೂಡ ಒಂದು ಚಾಲೆಂಜಿಂಗ್. ಉಳಿಸ್ಕೊಳಕ್ ಅವ್ರಿಗೆ ಟ್ಯಾಕ್ಟಿಕ್ಸ್ ಗೊತ್ತು. ಈಗ ಅಹಿಂದ ಅಸ್ತ್ರ ಇದೆ. ಮತ್ತೆ ಅವ್ರೊಬ್ರು ಈಗ ಇಲ್ಲಿ ಇಬ್ರು ಲೀಡರ್ಸ್. ಈಗ ಇಬ್ರು ಯಾರನ್ನು ಕಡೆಗಣಿಸಂಗ ಇಲ್ಲ. ಈಗ ಸಿದ್ದರಾಮಯ್ಯನವರು ಒಂದ್ ರೀತಿ ಅಹಿಂದ ಲೀಡರ್ ಆದ್ರೆ ಇವತ್ತು ಕಾಂಗ್ರೆಸ್ನ ಅಧಿಕಾರಕ್ಕೆ ತರೋದಕ್ಕೆ ಎಲ್ಲಾ ರೀತಿ ಟ್ಯಾಕ್ಟಿಕ್ಸ್ ಮಾಡಿದವರು ಡಿ ಕೆ ಶಿವಕುಮಾರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ರು. ಬಟ್ ಇವತ್ತಿನ ಪರಿಸ್ಥಿತಿ ಏನಾಗ್ತಾ ಇದೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಹಸ್ತಾಂತರ ಆದ್ರಷ್ಟೇ. ಯಾಕಂದ್ರೆ ಈಗ ಆಲ್ರೆಡಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಈ ಸಲ ಅಷ್ಟೇ ನಾನು CM ಆದ್ರೆ ಇನ್ನು ಮುಂದಕ್ಕೆ ಆಗೋ ಪರಿಸ್ಥಿತಿಗಳು ಕಷ್ಟ ಇದೆ.